ಅನ್ನುವಂಥ ಮಾತು. ಯಾಕಂದ್ರೆ ಇವತ್ತು ಮುಸ್ಲಿಮರಲ್ಲೇ ಒಂದಿಷ್ಟು ಕೆಲವು ಜನ ಈ ಸ್ವತಾಗತೆ ಸಮರ್ಥಕ್ಕೆ ಹಾಕುವಾಗಿಲ್ಲ, ಕಾಂಗ್ರೆಸ್ಗೆ ಹಾಕುವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲ ಅವ್ರದ್ದಂಥವ್ರು ಬಿ ಜೆ ಪಿ ಕಡೆ ಒಲವು ತೋರಿಸೋ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಬಿ ಜೆ ಪಿನೂ ಆಯ್ಕೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಮುಸ್ಲಿಮರ ಅಸಮಾಧಾನದಿಂದ. ಅಲ್ಲಿ ಹೊಡೆದು ಬೀಳುತ್ತದೆ. ಇದು ಪ್ರಚೋದನಕಾರಿ ಮಾತು ಮಾತಾಡಿದಾಗ ಸಹಜವಾಗಿ ಯಾವುದೇ ಮುಸ್ಲಿಮ್ ಆದರೂ ಸಹಿತ ಎಷ್ಟೋ ಅವ್ರಿಗೆ ಅಲ್ಲಿಯ ಸಮರ್ಥ ಮತ್ತು ಮಲ್ಲಿಕಾರ್ಜುನ ಶಕ್ತಿ ಇದ್ದರೂ ಸಹಿತ ಅವ್ರದಿಂದ ಬಿ ಜೆ ಪಿಗೆ ಓಟ್ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲೂ ಕಡೆ ಗೆಲ್ಲುವ ಸಾಧ್ಯತೆಗಳು ಇದ್ದಿದ್ದು ಕಡಿಮೆ. ಕೇವಲ ಒಂದು ಕಡೆ ಗೆಲ್ಲಬಹುದೇನೋ ಅದು ಗೊತ್ತಿಲ್ಲ ಗ್ಯಾರಂಟಿಯಾಗಿ. ಹೌದು, ನಿಶ್ಚಿತ ಗೆಲ್ತಾರೆ ಬಾಗಲಕೋಟೆ ಏರಿಯಾದಲ್ಲಿ ಅಂತೀರಿ. ಅದರಿಂದಾಗಿ 5 ಸಂಘಟನೆಗಳು ಒಗ್ಗಟ್ಟಾಗದೆ ಹೋಗ್ತಾವ ಅನ್ನುವಂಥ ಮಾತು. ಆದರೆ ಮಾತಾಡೋರು ಅವರು ಭಾಳ ಜನರಿದ್ದಾರೆ. ಬಸವಣ್ಣ ಪಾಟೀಲರು ಅಹಿಂದ ಸಮುದಾಯಕ್ಕೆ ಟಚ್ ಆಗದಂಗೆ ಕೇವಲ ಮುಸ್ಲಿಂ ಸಮುದಾಯವನ್ನು ತೆಗೆದುಕೊಂಡ್ರು ಅವ್ರ ಬಗ್ಗೆ ಮಾತಾಡುವಂಥ ಕಲೆಯಲ್ಲಿ ಮಾಹಿರದಾರ, ಆ ಮಾತು ಬೇರೆ. ಆದರೆ ಅದು ಅತಿ ಆದಾಗ ಸಹಜವಾಗಿ ಅತಿ ಅಮೃತ ಕುಡಿದ್ರೂ ಅದು ವಿಷಯ ಆಗ್ತದಂತೆ. ಹಾಗಾಗಿ ದಾವಣಗೆರೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರುವ ಈ ಸಂದರ್ಭದಲ್ಲೇ ಅಲ್ಲಿ ಕಳ್ಕೊಳ್ತಾರೇನು ಅಂತೇಳಿ. ಅದೇ ಕಾಲಕ್ಕೆ ನಿಶ್ಚಿತ ಗೆಲ್ತಾರ ಅನ್ನುವಂಥ ಸಹಿತ ಅಷ್ಟ ಹೇಳೋದು ಕಷ್ಟ. ಯಾಕಂದ್ರೆ ಸ್ವತಃ ನಮ್ಮ ಏನಪ್ಪ ಅಂತಂದ್ರೆ ಅಹಿಂದದ ಪ್ರತಿಪಾದಕರು ಮುಖ್ಯಮಂತ್ರಿ ಬರೋರಿದ್ದಾರೆ. 5 ದಿನ ಗಂಟಲಲ್ಲೇ ಅಲ್ಲಿ 3 ದಿನ ದಾವಣಗೆರೆಯಲ್ಲಿ ಇರೋರಿದ್ದಾರೆ. ಅದರ ನಂತರ ನಮ್ಮ ಸತೀಶ್ ಅವರು ಅಹಿಂದ ನೆಪದಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಮೀಡಿಯವರು ಸ್ವತಃ ಅಲ್ಲಿ ಜನರ ಹಳ್ಳಿಗಳಲ್ಲಿ ಅವ್ರ ಪರ ಜನ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಗ್ಯಾರಂಟಿ ಅವ್ರ ಪರ ಇರೋದರಿಂದಾಗಿ ಅಲ್ಲಿ ಜನ ಗ್ಯಾರಂಟಿಯನ್ನು ಬಡ ಜನರೆಲ್ಲ ಲೈಕ್ ಮಾಡೋದರಿಂದಾಗಿ ಮೋಸ್ಟ್ ಪ್ರಾಬಲಿ